ಆಗಿತ್ತಲ್ಲ ಅದು INS ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ISI ಜೊತೆ ಕೂಡಿ ಮಾಡಿದ್ರು ಅಂತ ಮಾಜಿ ಗೃಹ ಸಚಿವರು ಕೇಂದ್ರ ಗೃಹ ಸಚಿವರು ಅಂಡರ್ ಸೆಕ್ರೆಟರಿ ಹೇಳಿದ್ದಾರೆ. ಅದ್ರ ಬಗ್ಗೆ ಅಲ್ಲ, ಅದು ಅವ್ರ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ನಾನು ನೋಡಿದ್ದೀನಿ. ಒಬ್ಬ ಗೃಹ ಸಚಿವ ಅಂಡರ್ ಸೆಕ್ರೆಟರಿ ಹೇಳ್ಯಾರ ಅಂದ್ರೆ ಗಂಭೀರವಾದಂಥ ವಿಚಾರ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಅವರ ಹೇಳಿಕೆ ಆಧಾರದ ಮೇಲೆ ಅವರ ಹೇಳಿಕೆಯನ್ನು ಪಡೆದು ಅವರ ಹೇಳಿಕೆಯನ್ನು ಆಧಾರದ ಮೇಲೆ ತನಿಖೆ ಆಗಬೇಕು. ಸತ್ಯ ಹೊರಗೆ ಬರಲಿ. ಇದು ಗಂಭೀರವಾದಂಥ ಆರೋಪ. ಬಿಡದಿ ಹೋರಾಟಕ್ಕೆ ನೀವು ಹೋಗಿಲ್ಲ? ಇಲ್ಲ, ಬಿಡದಿ ಹೋರಾಟಕ್ಕೆ ಎಲ್ಲರೂ ಹೋಗಿದ್ದಾರೆ. ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ. ಇದು KLE ಸೊಸೈಟಿ ಭಾಳ ಉತ್ತಮವಾದಂಥ ಕೆಲಸ ಹಾಕ್ಕೊಂಡಿದ್ದಾರೆ. ಸುಮಾರು 8,000 ಜನರಿಗೆ ಟ್ರೀಟ್ಮೆಂಟ್ ಕೊಡುವಂಥ ದೊಡ್ಡ ಇದು ಕ್ಯಾಂಪ್ ಇದೆ. ಅದಕ್ಕಾಗಿ ನಾನು ಬಂದಿದ್ದೇನೆ. ನಮ್ಮ ವಿಚಾರಗಳೆಲ್ಲ ಹೇಳಿದ್ದೇವೆ ಈಗಾಗಲೇ. ಅಲ್ಲೇನು ಹೇಳಬೇಕೆಲ್ಲ ಹೇಳಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಆ ರೈತರ ಜೊತೆಗೆ ನಾವಿದ್ದೇವೆ. ನೀವು ಬರ್ತಾರಂತ ಹೇಳಿದ್ರು ಸರ್ ನೀನು ವಿಜಯೇಂದ್ರ ಅವರು. ಸೊ ನಮ್ಮ ವಾಂಗ್ಚುಕ್ ಅವರು 19 ದಿವಸದಿಂದ ಧರಣಿ ಮಾಡ್ತಾ ಇದ್ದಾರೆ. ಅಲ್ಲಿ ಕೇಂದ್ರದವ್ರು ಯಾರೂ ಸ್ಪಂದಿಸ್ತಾ ಇಲ್ಲ. ಈಗಾಗಲೇ ಕೇಂದ್ರದಿಂದ ಮತ್ತು ದಿಲ್ಲಿ ಸರ್ಕಾರ ಅವರ ಆರೋಗ್ಯ ವಿಚಾರಣೆಯನ್ನು ಮಾಡ್ತಾ ಇದೆ ಮತ್ತು ನಿರಂತರವಾಗಿ ಅದರ ಮೇಲೆ ನಿಗಾನು ಕೂಡ ಇಟ್ಟಿದೆ. ಆದಷ್ಟು ಬೇಗನೆ ಅವರು ಉಪವಾಸ ಬಿಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಕೂಡ ಇದೆ. ಸರ್, ಬಿಡದಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರು ಏನು ಪ್ರತಿಷ್ಠೆ ಆಗಿ ಮಾಡ್ತಿದ್ದಾರೆ, ವೈಯಕ್ತಿಕ ಹೋಗ್ತಾ ಇದೆ. ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಪ್ರತಿಷ್ಠೆ ತಗೊಂಡಿದ್ದಾರೆ. ಅದಕ್ಕೆ ಕಾರಣಗಳಿದ್ದಾವೆ. ನಾನೇನು ಹೇಳೋದು, ಆಯಿತು, ಕುಮಾರಸ್ವಾಮಿ ಅವ್ರ ಕನಸು, ಕುಮಾರಸ್ವಾಮಿ ಅವ್ರ ಯೋಜನೆ ಇದ್ದರೆ DK ಶಿವಕುಮಾರ್ಗೆ ಯಾಕೆ ಇಂಟ್ರೆಸ್ಟ್ ಕುಮಾರಸ್ವಾಮಿ ಯೋಜನೆಯನ್ನು ಸಾಕಾರಗೊಳಿಸೋ ಸಲುವಾಗಿ? ಕುಮಾರಸ್ವಾಮಿ ಹಗಲೆಲ್ಲ ಹೇಳ್ತಾರೆ, ನಾನು ರೈತರ ಸಾಲ ಮನ್ನಾ ಮಾಡಿದ್ದು ಈಗಲೂ ಮಾಡಬೇಕು ಅಂತಾರೆ. ಸಾಲ ಮನ್ನಾ ಮಾಡ್ತಾರೆ. ಇವರು ಈ ಯೋಜನೆ ಬಗ್ಗೆ ಯಾಕೆ ಇಂಟ್ರೆಸ್ಟ್? ಇವ್ರದ್ದೇನು ಉದ್ದೇಶ ಇದೆ? ಇವತ್ತು ಕುಮಾರಸ್ವಾಮಿ ಕನಸನ್ನು ನೆನಸು ಮಾಡೋ ಮುಖಾಂತರ ಯಾರನ್ನ ಇವರು ಖುಷಿ ಪಡಿಸ್ತಾ ಇದ್ದಾರೆ? ಇವ್ರ ಉದ್ದೇಶ ಏನು? ಕನಸಲ್ಲಿ ಕನಸು ಕಾಣ್ತಾ ಇದ್ದಾರೆ. ಕುಮಾರಸ್ವಾಮಿಯ ಕನಸಲ್ಲಿ ಹೊಕ್ಕು ತಮ್ಮ ಕನಸನ್ನು ನೆನೆಸ್ಕೊಂಡು ಮಾಡುವಂಥ ಒಂದು ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ.